ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು A1 ಕುಕಿಂಗ್ ಚಾನಲ್. ಇವತ್ತು ನಾವು ಸೌತ್ ಇಂಡಿಯಾದ ಫೇಮಸ್ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನು ಬಿಸಿಬೇಳೆ ಬಾತ್ನ ಖಾರ ಬೂಂದಿ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಬೇಕಾದರೆ ರೈತ ಜೊತೆ ಸರ್ವ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1/4 kg ತೊಗರಿಬೇಳೆ, 1/4 kg ಅಕ್ಕಿ, ಎರಡನ್ನೂ ಅರ್ಧ ಗಂಟೆ ನೆನೆಸಿಟ್ಕೊಂಡಿರಬೇಕು. ಅರ್ಧ kg ಮಿಕ್ಸ್ಡ್ ತರಕಾರಿಗಳು, 1 ಕ್ಯಾಪ್ಸಿಕಮ್, 2 ಟೇಬಲ್ ಸ್ಪೂನ್ MTR ಸಾಂಬಾರ್ ಪೌಡರ್, 1 ಸ್ಪೂನ್ MTR ಚಿಲ್ಲಿ ಪೌಡರ್, 1/4 ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಕಪ್ ಎಣ್ಣೆ, 4 ಟೇಬಲ್ ಸ್ಪೂನ್ ಬಿಸಿಬೇಳೆಬಾತ್ ಪೌಡರ್, 1 ಹಿಡಿ ಕರಿಬೇವು, 5 ಒಣಮೆಣಸಿನ್ಕಾಯಿ, 1 ಟೇಬಲ್ ಚಮಚ ಸಾಸಿವೆ, 4 ಟೊಮ್ಯಾಟೊ ಮತ್ತು 2 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು, ಮತ್ತು 2 ಟೇಬಲ್ ಸ್ಪೂನ್ ಕಡಲೆಬೀಜ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ನೆನೆಸಿಟ್ಟಿಕೊಂಡ ತೊಗರಿಬೇಳೆ ಮತ್ತು ಅಕ್ಕಿಯನ್ನು ಹಾಕಬೇಕು. ತದನಂತರ ಅರ್ಧ kg ಮಿಕ್ಸ್ಡ್ ತರಕಾರಿಗಳು ಕಟ್ ಮಾಡಿಟ್ಕೊಂಡಿರೋದು. ತದನಂತರ 2 ಟೇಬಲ್ ಚಮಚ MTR ಸಾಂಬಾರ್ ಪೌಡರ್ ಮತ್ತು ಇಲ್ಲಿ ನಾನು 6 ಕಪ್ ನೀರು ಹಾಕ್ತಿದ್ದೀನಿ. 1/4 kg ಅಕ್ಕಿ ಮತ್ತು 1/4 kg ಬೇಳೆಗೆ 6 ಕಪ್ ನೀರು ಮತ್ತು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಇಲ್ಲಿ ನಾನು ಬರೀ ಅಕ್ಕಿ ಬೇಳೆ ತರಕಾರಿಗೆ ಮಾತ್ರ ಉಪ್ಪು ಹಾಕ್ತಿದ್ದೀನಿ, ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೋಬೇಕು. ಮತ್ತೊಂದು ಕಡೆ ಒಗ್ಗರಣೆಗೆ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ 1/4 ಕಪ್ ಎಣ್ಣೆ, 2 ಟೇಬಲ್ ಚಮಚ ಕಡಲೆಕಾಯಿ ಬೀಜ ಹಾಕಿ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೆ ಚೆನ್ನಾಗಿ ಹುರ್ಕೋಬೇಕು. ತದನಂತರ 5 ಒಣಮೆಣಸಿನ್ಕಾಯಿ, 1 ಹಿಡಿ ಕರಿಬೇವು, 1 ಟೇಬಲ್ ಚಮಚ ಸಾಸಿವೆ ಹಾಕಿ 2 ರಿಂದ 3 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು 2 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಹಾಕಿ ಈರುಳ್ಳಿನ 2 ರಿಂದ 3 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 4 ಟೊಮ್ಯಾಟೊ ಏನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ ಅದನ್ನು ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆ ಅಂದರೆ ಮೊದಲೇ ನಾವು ಅಕ್ಕಿ ಬೇಳೆ ನೆನೆಸ್ಬೇಕಾದ್ರೂ ಉಪ್ಪು ಹಾಕಿದ್ವಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ MTR ಚಿಲ್ಲಿ ಪೌಡರ್, 1/4 ಚಮಚ ಅರಿಶಿನ, ಜೊತೆಗೆ 4 ಟೇಬಲ್ ಸ್ಪೂನ್ MTR ಬಿಸಿಬೇಳೆಬಾತ್ ಮಸಾಲ. ನಾನಿಲ್ಲಿ MTR ಬ್ರ್ಯಾಂಡ್ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಬೇರೆ ಬ್ರ್ಯಾಂಡ್ ಯಾವುದಾದ್ರೂ ನಿಮ್ಮ ಇಷ್ಟವಾದ ಬ್ರ್ಯಾಂಡನ್ನು ತೊಗೊಂಡು ಮಸಾಲೆಗಳನ್ನು ಎಣ್ಣೆಯಲ್ಲಿ 4 ರಿಂದ 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ತದನಂತರ ಸಣ್ಣದಾಗಿ ಕಟ್ ಮಾಡಿರುವ ಕ್ಯಾಪ್ಸಿಕಮ್ನ ಹಾಕಿ ಎಣ್ಣೆಯಲ್ಲಿ 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆಗಳು ಚೆನ್ನಾಗಿ ಮಿಕ್ಸ್ ಆದ ನಂತರ 2 ಕಪ್ ನೀರು ಹಾಕಿ ನೀರು ಕುದಿ ಬರೋವರೆಗೂ ಚೆನ್ನಾಗಿ ಮಸಾಲೆಗಳನ್ನು ಹುರ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲೇ ಮಾಡಬೇಕು. ಮಸಾಲೆಗಳು ಒಂದಕ್ಕೊಂದು ತರಕಾರಿ ಒಗ್ಗರಣೆಗೆ ಹೊಂದ್ಕೋಬೇಕು, ಅಲ್ಲಿವರೆಗೆ ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕು. ತದನಂತರ ನಾವು ಅಕ್ಕಿ ಬೇಳೆ ಏನು ನೆನೆಸಿಟ್ಕೊಂಡಿದ್ವಿ ಅದನ್ನು ಒಂದು ಮಿಕ್ಸ್ ಕೊಟ್ಟು ಈ ಒಗ್ಗರಣೆ ಏನೀಗ ನಾವು ಪ್ರಿಪೇರ್ ಮಾಡಿದ್ವಿ ಒಗ್ಗರಣೆನ ಅಕ್ಕಿ ಬೇಳೆ ತರಕಾರಿ ಜೊತೆ ಮಿಕ್ಸ್ ಮಾಡಿ ಕುಕ್ಕರ್ನ ಮತ್ತೆ ಗ್ಯಾಸ್ ಮೇಲೆ 5 ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಒಗ್ಗರಣೆನ. ಮತ್ತು ಇಲ್ಲಿ ಕನ್ಸಿಸ್ಟೆನ್ಸಿ ನಿಮಗೆ ಬೇಕಾದಂಗೆ ಸೆಟ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ವಾಟ್ರಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ನೀರಿನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲಿ ಒಗ್ಗರಣೆನಲ್ಲಿ ಏನು 2 ಕಪ್ ನೀರು ಆ್ಯಡ್ ಮಾಡಿದ್ರಿ ಅಷ್ಟೇ ಸಾಕಿರುತ್ತೆ. ನೋಡಿ, ರೆಡಿಯಾಗಿದೆ ಬಿಸಿಬೇಳೆ ಬಾತ್. ಇಲ್ಲಿ ನಾನು ಬಿಸಿಬೇಳೆ ಬಾತ್ನ ಖಾರ ಬೂಂದಿ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಬೇಕಾದರೆ ರೈತ ಅಥವಾ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.